ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ ಒಂದು ಇಬ್ಬರು ಆಗಿರ್ಬೋದು, ಮೂವರು ಆಗಿರ್ಬೋದು, ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡಿ ಮಾತನಾಡ್ತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಒಂದು ಏನಾದರೂ ಒಂದು ಮಾತುಕತೆ ಆಗಿರ್ಬೋದು, ಇವೆಲ್ಲ ಎಲ್ಲಿ ನೋಡ್ತೀವಿ ನಾವು ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ. ಹಾಯ್ ಫ್ರೆಂಡ್ಸ್, ಸಾರಿ. ಸೊ ಏನಾಯ್ತಪ್ಪ ಅಂತಂದರೆ ನಾನು ಆಲ್ರೆಡಿ 1 ಅವರ್ ಕ್ಲಾಸ್ ಮಾಡಿದ್ದೀನಿ. ಸೊ ಅದೇನಾಗುತ್ತೆ, ರೆಕಾರ್ಡ್ ಆಗಿಲ್ಲ. ಅಂದರೆ ರೆಕಾರ್ಡ್ ಒಂದು ಜಸ್ಟ್ 8 ಮಿನಿಟ್ಸ್ ಆಗಿದೆ, ಅದಾದಮೇಲೆ ಆಫ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ನಾನೆಲ್ಲ ಈಗ ಒಳ್ಳೆ ಅದನ್ನೇ ಕ್ರಿಯೇಟ್ ಮಾಡೋಕಪ್ಪ ಅಂದ್ರೆ ನನಗೆ ಬರೋದಿಲ್ಲ, ಅಷ್ಟು ಸಖತ್ತಾಗಿ ಹೇಳಿದ್ದೆ. ಬಟ್ ಏನು ಮಾಡ್ತೀರಿ, ಅನ್ಫಾರ್ಚುನೇಟ್ಲಿ ಬಡ ಫೇಲ್ ಆಗುತ್ತೆ. ಓಕೆ ಸ್ಟಾರ್ಟ್ ಮಾಡಮ್ರಿ. ಗ್ರೂಪ್ ಕಮ್ಯುನಿಕೇಶನ್. ಸೊ ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ ನಾವು ಏನು ನೋಡ್ತೀವಪ್ಪ ಅಂತಂದರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ, ಕಮ್ಯುನಿಕೇಶನ್ ದಟ್ ಅಕ್ವೈರ್ಸ್ ಅಮಾಂಗ್ 3 or more people who interest to achieve a shared goals, exchange ideas or solve problems together ಅಂತ. ಓಕೆನಾ? ಒಂದು ಗ್ರೂಪ್ ಇದೆ ಹೇಳ್ರಿ, ಒಂದು ಗ್ರೂಪ್ ನೀವೆಲ್ಲರೂ ಕೂಡಿ ಇರ್ತೀರಾ, ಒಂದು ಕಡೆ ಇರ್ತೀರಾ, ಹೌದಾ? ಈಗ ನೋಡಪ್ಪ ಅಂತಂದ್ರೆ ಇಲ್ಲಿ 4 ಜನ ಅದಾರೆ, ಇವೆಲ್ಲರೂ ಸೇರಿ ಏನು ಒಂದು ಡಿಸ್ಕಷನ್ ಮಾಡ್ತಾರಲ್ರಿ, ಅವರು ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಐಡಿಯಾಸ್ ಆಗಿರ್ಬೋದು, ಅವ್ರ ಗೋಲ್ಸ್ ಆಗಿರ್ಬೋದು, ಆಮೇಲೆ ಯಾವೊಂದು ಪ್ರಾಬ್ಲಮ್ ಇತ್ತಪ್ಪ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಾಗಿರ್ಬೋದು, ಇವೆಲ್ಲ ಕಮ್ಯುನಿಕೇಶನ್ ಐತಲ್ರಿ, ಅದು ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ. ಆಮೇಲೆ ಟೈಪ್ಸ್ ಆಫ್ ಗ್ರೂಪ್ಸ್ ಅಂತಂದ್ರೆ ಇಲ್ಲಿ ಫಾರ್ಮಲ್, ಇನ್ಫಾರ್ಮಲ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಗ್ರೂಪ್ಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಫಾರ್ಮಲ್ ಅಪ್ಪ ಅಂತಂದ್ರೆ ನಿಮ್ಮ ಮೊನ್ನೆ ಹೇಳಿದ್ದೆ ಕ್ಲಾಸ್ ಒಳಗಡೆ, ಫಾರ್ಮಲ್ ಅಪ್ಪ ಅಂತಂದ್ರೆ ಅದು ಔಪಚಾರಿಕವಾಗಿರ್ತದ, ಅದಕ್ಕೆ ರೂಲ್ಸು ರೆಗ್ಯುಲೇಷನ್ಸ್ ಇರ್ತವ ಅಂತ. ಸೊ ಆ ರೀತಿ ಒಂದು ಗ್ರೂಪ್ಸ್ ಎಲ್ಲಿ ಇರ್ತಾವ್ರಿ, ಇಲ್ಲಿ ಕಮಿಟೀಸ್ ಆಗಿರ್ಬೋದು, ಪ್ರಾಜೆಕ್ಟ್ ಟೀಮ್ಸ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಈ ಒಂದು ಒಳಗಡೆ ಎಲ್ಲಿ ಇರ್ತಾವ್ರಿ ಫಾರ್ಮಲ್ ಗ್ರೂಪ್ಸ್ ಕಮ್ಯುನಿಕೇಶನ್ ಒಳಗಡೆ ನಾವು ನೋಡ್ತೀವಿ. ಆಮೇಲೆ ಇನ್ಫಾರ್ಮಲ್ ಅಪ್ಪ ಅಂತಂದ್ರೆ ನಾವು ಇನ್ಫಾರ್ಮಲ್ ಅನೌಪಚಾರಿಕ ನಮ್ಮ ಫ್ರೆಂಡ್ಸ್ ಕೂಡ ಮಾತಾಡ್ತಕ್ಕಂಥ ವಿಷಯಗಳಾಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮಗೆ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಮಾತಾಡ್ತಕ್ಕಂಥ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಇವೆಲ್ಲ ಏನ್ರಿ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಒಳಗಡೆ ನಾವು ನೋಡ್ತೀವಿ. ಆಮೇಲೆ ಪ್ರೈಮರಿ ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ ನೋಡ್ರಿ, ಇಲ್ಲೇನು ಪ್ರೈಮರಿ, ಇಟ್ ಈಸ್ ಪ್ರಾಥಮಿಕವಾಗಿರ್ತಕ್ಕಂಥ ವಿಷಯ, ಫ್ಯಾಮಿಲಿ, ಕ್ಲೋಸ್ ಫ್ರೆಂಡ್ಸ್, ಆಮೇಲೆ ಸ್ಟ್ರಾಂಗ್ ಎಮೋಷನ್ ಬಾಂಡಿಂಗ್ಸ್ ಆಗಿರ್ಬೋದು, ಹೌದಾ? ಸೊ ನಾವೇನು ಮಾಡ್ತೀವಿ, ಭಾಳ ಕ್ಲೋಸ್ ಆಗಿರುತ್ತೆ ಫ್ಯಾಮಿಲಿ ಒಳಗಡೆ, ಹೌದಾ? ಪ್ರೈಮರಿ ಇಟ್ಸ್ ನೀಡೆಡ್, ಏನಾದರೂ ನಾವೇನು ಫಸ್ಟ್ ಏನಾಡ್ರಿ ಫ್ಯಾಮಿಲಿ, ಹೌದಾ? ಈ ರೀತಿ. ಆಮೇಲೆ ಕ್ಲೋಸ್ ಫ್ರೆಂಡ್ಸ್, ನಮಗೆ ಪೂರ ಆತ್ಮೀಯರಾಗಿರ್ತಕ್ಕಂಥ ಗೆಳೆಯರು, ಹೌದಾ? ಆ ರೀತಿ, ಹೌದಾ? ಸ್ಟ್ರಾಂಗ್ ಎಮೋಷನಲ್ ಬಾಂಡಿಂಗ್, ಕೆಲವೊಂದು ವಿಷಯಗಳಿಗೆ ನಾವೇನು ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಎಮೋಷನಲ್ ಆಗಿ ನಾವೇನು ಮಾಡ್ತೀವಿ, ಭಾವನಾತ್ಮಕವಾಗಿ ಸಂಬಂಧವನ್ನು ಹೊಂದಿರ್ತೀವಿ, ಹೌದಾ? ಇದೆಲ್ಲ ಇಲ್ಲಿ ಬರ್ತಾರೆ ಒಂದು ಪ್ರೈಮರಿ ಗ್ರೂಪ್ಸ್ ಕಮ್ಯುನಿಕೇಶನ್ ಒಳಗೆ ಬರ್ತದೆ. ದೆನ್ ಅದಾದ್ಮೇಲೆ ಸೆಕೆಂಡರಿ ಗ್ರೂಪ್ಸ್ ಕಮ್ಯುನಿಕೇಶನ್ ಒಳಗಡೆ ಟಾಸ್ಕ್ ಬೇಸ್ಡ್ ಆಗಿರ್ಬೋದು, ಆಮೇಲೆ ಪ್ರೊಫೆಷನಲ್ ಆಗಿರ್ಬೋದು, ಆಮೇಲೆ ಲೆಸ್ ಪ್ರೊಫೆಷನಲ್ ಆಗಿರ್ಬೋದು, ಇವೆಲ್ಲ ಇಲ್ಲಿ ಬಿಡ್ರಿ ಸೆಕೆಂಡರಿ ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ. ಓಕೆನಾ? ಗ್ರೂಪ್ ಕಮ್ಯುನಿಕೇಶನ್ ಅಂತಂದ್ರೆ ಒಂದು ಇಬ್ಬರು ಆಗಿರ್ಬೋದು, ಮೂವರು ಆಗಿರ್ಬೋದು, ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡಿ ಮಾತನಾಡ್ತಕ್ಕಂಥ ಒಂದು ವಿಷಯ ಆಗಿರ್ಬೋದು, ಒಂದು ಏನಾದರೂ ಒಂದು ಮಾತುಕತೆ ಆಗಿರ್ಬೋದು, ಇವೆಲ್ಲ ಇಲ್ಲಿ ನೋಡ್ತೀವಿ ನಾವು ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ, ಅದನ್ನು ಕೇಳ್ತೀವಿ. ಓಕೆನಾ? ಇಲ್ಲಿ ನೋಡ್ರಿ ಗ್ರೂಪ್ ಇದೆ, ಹೌದಾ? ನೆಕ್ಸ್ಟ್ ಇಲ್ಲಿ ಮೆಥಡ್ಸ್ ಆಫ್ ಫ್ರೇಮ್ಸ್ ಆಫ್ ಗ್ರೂಪ್ ಕಮ್ಯುನಿಕೇಶನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ನೋಡ್ರಿ, ಮೀಟಿಂಗ್ಸ್ ಆಗಿರ್ಬೋದು, ಹೌದಾ? ಮೀಟಿಂಗ್ ಮಾಡೋಕಪ್ಪ 4-5 ಮಂದಿ ಕೂಡ ಎಲ್ಲ ಮೀಟಿಂಗ್ ಮಾಡ್ತಾರೆ, ಅದೊಂದು ಮೆಥಡ್ಸ್ ಆಗಿರ್ಬೋದು. ಆಮೇಲೆ ಗ್ರೂಪ್ ಡಿಸ್ಕಷನ್ ಅಂದ್ಗಡೆ ಒಂದು 3, 4, 5, 6 ಮಂದಿ ಕೂಡಿ ಗ್ರೂಪ್ ಕಮ್ಯುನಿಕೇಶನ್ ಮಾಡ್ತಿರ್ತಾರೆ. ಆಮೇಲೆ ಕಾನ್ಫರೆನ್ಸ್ ಅಂದ್ಗಡೆ ಆ ಒಂದು ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಈ ಒಂದು ರಾಷ್ಟ್ರಪತಿ ಆಗಿರ್ಬೋದು, ರಾಷ್ಟ್ರಾಧ್ಯಕ್ಷರು, ಅವರು ಇವರು ಎಲ್ಲರೂ ಸೇರಿ ಒಂದು ಕಾನ್ಫರೆನ್ಸ್ ಮಾಡ್ತಾರಲ್ರಿ, ಅದಕ್ಕೊಂದು ಕಾನ್ಫರೆನ್ಸ್. ಅದು ಯಾವುದೇ ರೀತಿಯ ಒಂದು ಅನದರ್ ಒಂದು ಕಾನ್ಫರೆನ್ಸ್ ಆಗಿರ್ಬೋದು, ಯಾವುದೇ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನ್ಫರೆನ್ಸ್, ಬಿಸ್ನೆಸ್ ಮ್ಯಾನ್ಗಳ ಒಂದು ಕಾನ್ಫರೆನ್ಸ್ ಆಗಿರ್ಬೋದು, ಹೌದಾ? ಪೊಲಿಟಿಕಲ್ಸ್ ಅವ್ರದ್ದೊಂದು ಕಾನ್ಫರೆನ್ಸ್ ಆಗಿರ್ಬೋದು, ಹೌದಾ? ಒಬ್ಬ ವಿಜ್ಞಾನಿಗಳದ್ದು, ಸೈಂಟಿಸ್ಟ್ಸ್, ಹೌದಾ? ಈ ರೀತಿ. ಓಕೆನಾ? ಅದಾದ್ಮೇಲೆ ಸೆಮಿನಾರ್ ಕೊಡ್ತಕ್ಕಂಥ ವಿಷಯಗಳಿಗೆ ಸಂಬಂಧ ಇರ್ತಕ್ಕಂಥ ವ್ಯಕ್ತಿಗಳೇನು ನೋಡ್ರಿ, ಅವ್ರದ್ದೊಂದು ಗ್ರೂಪು, ಹೌದಾ? ಈ ರೀತಿ. ಆಮೇಲೆ ಪ್ಯಾನಲ್ ಡಿಸ್ಕಷನ್, ತಜ್ಞರು, ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ ಉಳಿದವರು, ಹೌದಾ? ಈ ರೀತಿಯ ಪಾಂಡಿತ್ಯ ಹೊಂದಿರತಕ್ಕಂಥ ಅವ್ರು ಏನು ಮಾಡ್ತಾರೆ, ಒಂದಿಷ್ಟು ಡಿಸ್ಕಷನ್ ಮಾಡ್ತಾರೆ ಅವ್ರವ್ರವರು, ಹೌದಾ? ಈ ರೀತಿ. ಫಾರ್ ಎಕ್ಸಾಂಪಲ್ ಈ ಡಿಸ್ಕಷನ್ ಹೆಂಗಪ್ಪ ಅಂತಂದರೆ, ಈಗ ನೋಡಿ ಇರೋದಾ ಅಂದರೆ ಒಂದು ತಜ್ಞರ ಒಂದು ಒಕ್ಕೂಟ, ಹೌದಾ? ಚರ್ಚಾ ಸಭೆ ಅಂತ ಇರ್ತಾವ ಆ ಥರ. ಆಮೇಲೆ ಟೀಮ್ ಬ್ರೀಫಿಂಗ್ ಅಂತ, ಹೌದಾ? ಒಂದು ಟೀಮ್ ಅಪ್ಪ, ಒಂದು ತಂಡಪ್ಪ, ಇದ್ರಾಗ ಒಂದು 4 ಮಂದಿ ಇದ್ದಾರೆ, ಇದ್ರಾಗ ಒಂದು 5 ಮಂದಿ ಇದ್ದಾರೆ, ಇವರೆಲ್ಲ ಸೇರಿ ಒಂದು ಡಿಸ್ಕಷನ್ ಮಾಡೋದಾಗಿರ್ಬೋದು, ಇವೆಲ್ಲ ಎಲ್ಲಿ ನೋಡ್ತೀವಿ ನೋಡ್ರಿ, ಟೀಮ್ ಬ್ರೀಫಿಂಗ್ ಒಳಗೆ ನೋಡ್ತೀವಿ. ಇದೆಲ್ಲ ಗ್ರೂಪ್ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಹೌದಾ? ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ಬೋದು. ಸೊ ಇನ್ಕ್ಲೂಡ್ಸ್ ದ ವೇಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಶೇರ್ ಇನ್ಫಾರ್ಮೇಶನ್, ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್. ನೋಡ್ರಿ ಏನು ಮಾಡಕೊಂತಾರೆ ಇಲ್ಲಿ, ಸ್ಟೂಡೆಂಟ್ಸ್ ಟೀಚರ್ಸ್ ಇನ್ಫಾರ್ಮೇಶನ್ ಶೇರ್ ಮಾಡಕೊಂತಾರೆ, ಮಾಹಿತಿಯನ್ನು ಹಂಚ್ಕೊಂಡು ಹಾಕೊಂತಾರೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್, ಅರ್ಥ ಮಾಡ್ಕೊಂಡು ಹಾಕೊಂತಾರೆ ಈಚ್ ಅದರ್ಸ್, ಇಬ್ರು
ಟೀಚರ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು. ಆಮೇಲೆ ರೆಸ್ಪಾಂಡ್ ಇನ್ ಕ್ಲಾಸ್. ಈ ಒಂದು ಕ್ಲಾಸ್ ರೂಮ್ ಒಳಗಡೆ ಏನು ಮಾಡಬೇಕು, ಕ್ಲಾಸ್ ರೂಮ್ ಡಿಸ್ಕಷನ್ ಅಲ್ಲ. ಸೊ ಆಮೇಲೆ ಕ್ಲಾಸ್ ರೂಮ್ ಒಳಗಡೆ ಏನು ಮಾಡಕ್ಕಂತ ರೆಸ್ಪಾನ್ಸ್ ಮಾಡಕ್ಕಂತಾರ. ಓ ಈ ಕ್ವಶನ್ಗೆ ಅರ್ಥ ಇಲ್ಲ ಸರ, ಇದು ಹೇಳ್ರಿ ಸರ, ಇದು ಒಂದು ಸ್ವಲ್ಪ ತಿಳಿಸ್ಕೊಡ್ರಿ ಸರ ಅಂತ ವಿದ್ಯಾರ್ಥಿಗಳು ಹೇಳ್ತಾರ. ಅವಾಗ ಟೀಚರ್ ಹೇಳ್ತಾರೆ, ಓಹೋ ಹಿಂಗಪ್ಪ ಅಂತ. ಹೌದಾ, ಇದರಲ್ಲಿ ಇಲ್ಲಾಗುತ್ತೆ ರೀ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಒಳಗಾಗುತ್ತಾ. ಸೊ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಏನೇನು ಬಳಸ್ಕೊಂತೀವಿ, ಹೌದಾ ನೋಡ್ರಿ, ವರ್ಬಲ್ ಆಗಿರ್ಬೋದು, ನಾನ್ ವರ್ಬಲ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ವಿಜುವಲ್ ಆಗಿರ್ಬೋದು, ಟೀಚರ್ ಟು ಸ್ಟೂಡೆಂಟ್ ಆಗಿರ್ಬೋದು, ಸ್ಟೂಡೆಂಟ್ ಟು ಟೀಚರ್ ಆಗಿರ್ಬೋದು, ಹೌದಾ ಸ್ಟೂಡೆಂಟ್ ಆಗಿರ್ಬೋದು, 1 ವೇ ಆಗಿರ್ಬೋದು, 2 ವೇ ಆಗಿರ್ಬೋದು, ಡಿಜಿಟಲ್ ಆನ್ಲೈನ್ ಆಗಿರ್ಬೋದು, ಆಮೇಲೆ ಫೀಡ್ಬ್ಯಾಕ್ ಆಗಿರ್ಬೋದು. ಓಕೆನಾ, ಇಲ್ಲಿ ನೋಡ್ರಿ ವರ್ಬಲ್ ಅಪ್ಪ ಅಂತಂದ್ರೆ ನಾವು ಮಾತಾಡ್ತಕ್ಕಂಥ ಭಾಷೆ, ನಾವು ಮಾತಾಡ್ತಕ್ಕಂಥ ಶಬ್ದಗಳನ್ನು ಬಳಸ್ಕೊಂಡು ಏನು ಕಮ್ಯುನಿಕೇಶನ್ ಮಾಡ್ತೀವಲ್ರಿ, ಹೌದಾ ನಾವು ಹೇಳ್ತಿದ್ದೀನಿ, ನೀವು ಕೇಳ್ತಾ ಇದ್ದೀರಾ, ಹೌದು ಇದೆಲ್ಲ ಇಲ್ರಿ ವರ್ಬಲ್ ಕಮ್ಯುನಿಕೇಶನ್ ಆಗುತ್ತೆ. ಆಮೇಲೆ ನಾನ್ ವರ್ಬಲ್ ಅಪ್ಪ ಅಂದ್ರೆ ಮಾತನ್ನು ಬಿಟ್ಟು ಉಳಿಕೆದ್ರ ಮೂಲಕ ಹೆಂಗಪ್ಪ ಅಂತಂದ್ರೆ ಹೌದಾ ಈ ತರ ಗೆಸ್ಟರ್ಸ್, ಹೌದಾ ನಿಮ್ ಕಣ್ಣು ಮಿಟಿಕ್ಸ್ ಆಗಿರ್ಬೋದು, ಹೌದಾ ಈ ರೀತಿಯ ಗೆಸ್ಟರ್ಗಳನ್ನು ಕೊಡೋದ್ರಿಂದ ಏನಾಗುತ್ತೆ ರೀ ನಿಮ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗುತ್ತಾ. ಓಕೆನಾ, ಈ ರೀತಿ. ಆಮೇಲೆ ರಿಟರ್ನ್ ಅಪ್ಪ ಅಂದ್ರೆ ಬರೆಯೋದ್ರ ಮೂಲಕ ಒಂದು ಎಕ್ಸಾಮ್ಸ್ ಬರೆಸೋದಾಗಿರ್ಬೋದು, ಟೆಸ್ಟ್ ಬರ್ಸೋದಾಗಿರ್ಬೋದು, ಸೆಮಿನಾರ್ನ ಬರ್ಸೋದಾಗಿರ್ಬೋದು, ಇದು ಅಸೈನ್ಮೆಂಟ್ನ ಬರ್ಸೋದಾಗಿರ್ಬೋದು, ಹೌದಾ ಟೆಸ್ಟ್ ಪೇಪರ್ಸ್ಗಳನ್ನ ಇದು ಮಾಡೋದಾಗಿರ್ಬೋದು, ಇವೆಲ್ಲ ರಿಟರ್ನ್ ಆಗಿರ್ತಕ್ಕಂಥ ಹೌದಾ ಒಂದು ಕಮ್ಯುನಿಕೇಶನ್ ಆಗಿರ್ತಾವೆ. ಓಕೆ, ಆಮೇಲೆ ವಿಜುವಲ್ ಒಂದು ಕಾಣೋದು, ಈಗ ಇದೆಲ್ಲ ಕಾಣ್ತಿದಲ್ರಿ, ಇದೆಲ್ಲ ಈ ರೀತಿಯ ಕಮ್ಯುನಿಕೇಶನ್ ಆಗಿರ್ಬೋದು. ಅಂದರೆ ಒಂದು ಚಾರ್ಟ್ಸ್ ಆಗಿರ್ಬೋದು, ಹೌದಾ ಡೈಗ್ರಾಮ್ಗಳು, ಈಗ ಒಂದು ಚಾರ್ಟ್ ಐತಿ, ಒಂದು ಡೈಗ್ರಾಮ್ ಐತಿ, ಇದೆಲ್ಲ ಹೌದಾ ಈ ರೀತಿಯಲ್ಲಿ ನೋಡ್ತೀವಿ. ನಾವು ವಿಜುವಲ್ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ. ಒಂದು ಏನಾದರೂ ಒಂದು ಪಿಕ್ಚರ್ ತೋರಿಸ್ದಾಗಿರ್ಬೋದು, ಒಂದು ಫೋಟೋ ತೋರಿಸೋದಾಗಿರ್ಬೋದು, ಒಂದು ಭಗತ್ ಸಿಂಗ್ ಯಾರಪ್ಪ ನೋಡ್ರಪ್ಪ, ಹೌದಾ ಸುಭಾಷ್ ಚಂದ್ರ ಬೋಸ್ ಯಾರಪ್ಪ ನೋಡ್ರಿ, ಈ ರೀತಿ ಕಣ್ಣಿಗೆ ಕಾಣ್ತಕ್ಕಂಥದ್ದು ವಿಜುವಲೇಷನ್. ಆಮೇಲೆ ಟೀಚರ್ ಸ್ಟೂಡೆಂಟ್, ಇಲ್ಲಿ ಏನಾಗುತ್ತೆ ನೋಡ್ರಿ, ವಿಷಯಗಳು ಟೀಚರಿಂದ ಸ್ಟೂಡೆಂಟಿಗೆ ಹೋಗ್ತಾವ, ಹೌದಾ ಈ ರೀತಿಯಾಗಿರ್ತಕ್ಕಂಥ ಇಲ್ಲಪ್ಪ ಇದು ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಅದೇ ರೀತಿ ಆಮೇಲೆ ಸ್ಟೂಡೆಂಟ್ ಟು ಟೀಚರ್, ಏನು ಟೀಚರ್ ಹೇಳ್ತಾರೆ ಸ್ಟೂಡೆಂಟ್ಸ್ಗೆ, ಅದೇ ಮತ್ತೆ ಒಳ್ಳೆ ಮಾಡ್ತಾರೆ ರೀ ಸ್ಟೂಡೆಂಟ್. ಹೌನ್ರಿ ಸರ ಇದು ಅರ್ಥ ಆಗೈತೆ ಸರ, ಇದು ಅರ್ಥ ಆಗಿಲ್ಲ ನೋಡಿ ಸರ, ಇದು ಹೇಳ್ರಿ ಸರ, ಅದು ಹೇಳ್ರಿ ಸರ, ನಾಳೆ ಅದನ್ನ ತಿಳ್ಕೊಂಬರಿ ಸರ, ಇದನ್ನ ತಿಳ್ಕೊಂಬರಿ ಸರ, ಇದನ್ನ ಹೇಳ್ರಿ ಸರ ಅಂತ ಏನಾಗುತ್ತೆ ಇವ್ರಿಬ್ರು ಏನಾಗುತ್ತಾರೆ ಎಂಗೇಜ್ ಆಗ್ತಾರ, ಸ್ಟೂಡೆಂಟ್ ವಿದ್ಯಾರ್ಥಿಗಳು. ಅವಾಗ ಏನಾಗುತ್ತೆ ಒಂದು ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಆಗಕ್ಕೆ ಸಾಧ್ಯ ಆಗುತ್ತಾ. ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ ಅಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಂದ ಕೂಡಿ ಆಗ್ತಕ್ಕಂಥ ಸಂವಹನ. ಸರ್ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳೊಂದು ಚರ್ಚಾಕೂಟವನ್ನು ಮಾಡ್ತಾರ, ಒಂದು ಕ್ವಿಜ್ ಅಂತ ಮಾಡ್ತಾರ, ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ಅವರವರೇ ಮಾತಾಡ್ಕೊಂತಾರ. ಎಲ್ಲಿರಿ ಕ್ಲಾಸ್ ರೂಮ್ ಒಳಗಡೆ. ಎಲ್ಲಾಗುತ್ತಾ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಆಗುತ್ತಾ. ಆಮೇಲೆ ಒನ್ ವೇ ಕಮ್ಯುನಿಕೇಶನ್ ಎಲ್ಲಾಗುತ್ತೆ ನೋಡ್ರಿ ಹೈಯರ್ ಎಜುಕೇಶನ್ ಒಳಗೆ ಮಾತ್ರ ಆಗುತ್ತಾ, ಹೌದಾ ಅದೇ ಲೋ ಎಜುಕೇಶನ್ ಆಗಿರ್ತಕ್ಕಂಥ ಪ್ರೈಮರಿ ಎಜುಕೇಶನ್, ಸ್ಕೂಲ್ ಎಜುಕೇಶನ್ ಒಳಗಡೆ ಇದು ಕಂಡು ಬರಲ್ಲ, ಹೌದಾ ಇದು ಎಲ್ಲಿ ಕಂಡು ಬರಲ್ರಿ, ಈ ರೀತಿಯ ಸ್ಕೂಲ್ ಆಗಿರ್ತಕ್ಕಂಥ ಹೌದಾ ಇಲ್ಲಿ ಕಂಡು ಬರ ಎಲ್ಲಿ ಬರ್ತದೆ ಹೇಳ್ರಿ ಹೈಯರ್ ಎಜುಕೇಶನ್ ಒಳಗೆ, ಉನ್ನತ ಶಿಕ್ಷಣ ವ್ಯವಸ್ಥೆ ಒಳಗಡೆ ಮಾತ್ರ ಒನ್ ವೇ ಕಮ್ಯುನಿಕೇಶನ್ ತರ. ಅದು ಒನ್ ವೇ ಕಮ್ಯುನಿಕೇಶನ್ ಅಪ್ಪ ಅಂತಂದ್ರೆ ಒಬ್ಬ ಲೆಕ್ಚರ್ ಏನ್ ಮಾಡ್ತಾನ್ರಿ ಶಾಬ್ದಿಕ ವಿವರಣೆಯನ್ನು ಕೊಡ್ತಾನ ಒಂದು ಗೆಸ್ಟ್ ಮೂಲಕ, ಹೌದಾ ಅವ್ನು ಏನ್ ಮಾಡಲ್ರಿ ಈ ರೀತಿಯನ್ನು ಬರೆಯೋದಿಲ್ಲ, ಓನ್ಲಿ ಶಾಬ್ದಿಕ ವಿವರಣೆಗಳನ್ನು ಕೊಡ್ತಾನ. ಈ ರೀತಿ ಡೈಗ್ರಾಮ್ಗಳಲ್ಲ, ಇದೇನು ಮಾಡಲ್ಲ. ಇವೆಲ್ಲ ಎಲ್ಲಿ ಮಾಡ್ತಾರೆ ಹೇಳ್ರಿ ಸ್ಕೂಲ್ ಎಜುಕೇಶನ್ ಒಳಗಡೆ. ಇದಕ್ಕೆ ಅವಾಗ ಏನಾಗುತ್ತೆ ಅದು ಟು ವೇ ಕಮ್ಯುನಿಕೇಶನ್. ಯಾಕಾಗುತ್ತಪ್ಪ ಟು ವೇ ಅಂತಂದ್ರೆ ಇಲ್ಲಿ ಟೀಚರ್ ಸ್ಟೂಡೆಂಟ್ ಇಬ್ರು ಇರ್ತಾರೆ, ಅದಾದ್ರಿಂದ ಏನಾಗುತ್ತೆ ಇಲ್ಲಿ ಟು ವೇ ಕಮ್ಯುನಿಕೇಶನ್ ಆಗ್ತದೆ. ಆಮೇಲೆ ಡಿಜಿಟಲ್ ಆನ್ಲೈನ್, ಹೌದಾ ಈಗ ಏನಾಗ್ತದೆ ಈ ಸದ್ಯ ಏನಾಗ್ತಿದೆ ಅಂತಂದ್ರೆ ಡಿಜಿಟಲ್ ಆನ್ಲೈನ್ ಸ್ಕೂಲ್ ಒಳಗಡೆ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಮೂಲಕ ಹಲವಾರು ವಿಧಾನಗಳನ್ನು ತೋರಿಸ್ತಾರ. ಒಂದು ಫಿಲ್ಮ್ ಆಗಿರ್ಬೋದು, ಒಂದು ಪಿಕ್ಚರ್ ಆಗಿರ್ಬೋದು, ಒಂದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಕ್ಕೆ ಬೇಕಾಗಿರ್ತಕ್ಕಂಥ ಏನಾದ್ರೂ ಆಗಿರ್ಬೋದು, ಅದನ್ನ ಏನ್ ಮಾಡ್ತಾರೆ ಆನ್ಲೈನ್ ಒಳಗೆ ತೋರಿಸ್ತಾರ. ಆಮೇಲೆ ಆನ್ಲೈನ್ ಕ್ಲಾಸ್ ತಗೊಳೋದು, ಹೌದಾ ಆನ್ಲೈನ್ ರಿಟರ್ನ್ಸ್ ತಗೊಳೋದು, ಹೌದಾ ಈ ರೀತಿ ಕಮ್ಯುನಿಕೇಶನ್ ಎಲ್ಲ ಇಡ್ತೀವ್ರಿ ಒಂದು ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಒಳಗಡೆ ನೋಡ್ತೀವಿ. ಆಮೇಲೆ ಫೀಡ್ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್. ಏನ್ರಿ ಫೀಡ್ಬ್ಯಾಕ್ ಅಪ್ಪ ಏನು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಫೀಡ್ಬ್ಯಾಕ್ ಒಳಗಡೆ ಈ ರೀತಿ ವಿಷಯಗಳು ಬಹಳ ಮುಖ್ಯ ಆಗ್ತವೆ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ನೋಡ್ಕೊಂಡು ಕುಂತೀವಿ ನೋಡ್ರಿ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ, ಕ್ವಶನ್ಗಳಿಗೆ ಆನ್ಸರ್ ಕೊಡ್ತಾರ, ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೊಬ್ಬರ ವಿಷಯ ಕೇಳಿದಾಗ ಅವ್ರು ಹೇಳ್ತಾರ. ಇದರಿಂದ ಏನಾಗುತ್ತೆ ರೀ ಫೀಡ್ಬ್ಯಾಕ್ ಬೇಗ ಸಿಗ್ತದ. ಅದಾದ್ಮೇಲೆ ಸ್ಕಿಲ್ ಫಾರ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಒಳಗೆ ಎಫೆಕ್ಟಿವ್ ಕೊಡ್ಬೇಕಪ್ಪ ಅಂತ ಒಂದು ಸ್ಕಿಲ್ ಯಾರಿಗೆ ಬೇಕ್ರಿ ಟೀಚರ್ಗೆ ಬೇಕಾ, ಅವ್ರಿಗೆ ಏನೇನು ಮಾಡ್ಬೇಕು ಅವರು ಆಕ್ಟಿವ್ ಲಿಸನಿಂಗ್, ಹೌದಾ ವಿದ್ಯಾರ್ಥಿಗಳು ಆಕ್ಟಿವ್ ಲಿಸನಿಂಗ್ ಇರ್ಬೇಕ್ರಿ, ಅವ್ರ ಗಮನ ಇಲ್ಲೇ ಇರ್ಬೇಕು, ಅವ್ರದ್ದು ಇಲ್ಲಿ ಹೋಗಿರ್ಬಾರ್ದು, ಅಷ್ಟು ನೀವೇನ್ ಮಾಡ್ಬೇಕ್ರಿ ಚಂದ ಹೇಳ್ಬೇಕು ಅಂತ ಹೇಳ್ತಾರ. ಅದಾದ್ಮೇಲೆ ನೋಡ್ರಿ ಕ್ಲಾರಿಟಿ ಆ್ಯಂಡ್ ಸಿಂಪ್ಲಿಸಿಟಿ ಲ್ಯಾಂಗ್ವೇಜ್, ನಿಮ್ ನೀವು ಹೇಳ್ತಕ್ಕಂಥ ವಿಷಯ ಕ್ಲಾರಿಟಿಯಿಂದ ಇರಬೇಕು, ಸಿಂಪ್ಲಿಸಿಟಿಯಿಂದ ಇರಬೇಕು. ಆಮೇಲೆ ನಿಮ್ಮ ಭಾಷೆ ಏನಿರ್ಬೇಕು ಪ್ರಾದೇಶಿಕವಾಗಿರ್ಬೇಕು, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ನೀವು ಯಾವುದೋ ಒಂದು ಭಾಷೆ ತಗೊಂಡ್ಬಂದು ಮಾತಾಡೋದಲ್ಲ, ನಾನು ಇಂಗ್ಲೀಷ್ ಕಲ್ ತೊಗೊಂಡಿನ್ರಿ ನಾನು ಇಂಗ್ಲೀಷ್ನಾಗ ಮಾತಾಡ್ತನು ಅಂತಂದ್ರೆ ನೀವು ಮುಂದೆ ಕುಂತಿರ್ತಕ್ಕ ವಿದ್ಯಾರ್ಥಿಗೆ ಅರ್ಥ ಆಗ್ಬೇಕ ಬೇಡಪ್ಪ ರಾಜ ಅಂತಾರ ಅವ್ರು. ಅವಾಗ ಏನು ಮಾಡ್ಬೇಕ್ರಿ ಆ ಭಾಷೆಗೆ ಅವ್ರ ಮೆದುಳಿಗೆ ತಕ್ಕಂಗ ರೀತಿಯಲ್ಲಿ ನೀವು ಹೇಳಿದಾಗ ಮಾತ್ರ
ಇದು ಏನಾಗುತ್ತೆ ಕ್ಲಾರಿಟಿ ಇರ್ತದ, ಇಂಪ್ಯಾಕ್ಟ್ ಮಾಡ್ತದ, ಎಫೆಕ್ಟಿವ್ ಕೊಡ್ಬೇಕಲ್ರಿ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಅವ್ರಿಗೆ ಯಾವ ಭಾಷೆ ಸಿಗುತ್ತೆ, ಅವ್ರಿಗೆ ಯಾವ ಭಾಷೆದಲ್ಲಿ ಹಿಡಿತೈತಿ, ಅವ್ರಿಗೆ ಏನು ಅನುಭವಗಳದವ ಅದನ್ನ ನೀವು ಪದೇ ಪದೇ ಇಂಪ್ಯಾಕ್ಟ್ ಮಾಡಬೇಕು. ದಟ್ ಈಸ್ ದ ಗುಡ್ ಟೀಚರ್, ಎಫೆಕ್ಟಿವ್ ಟೀಚರ್ ಆಗ್ತಕ್ಕಂಥ ಅವೈಲಬಿಲಿಟಿ ಇರ್ತದ. ನೋಡ್ರಿ, ಯೂಸ್ ಫಾರ್ ಟೀಚಿಂಗ್ ಏಡ್ಸ್ ಏನು ಮಾಡ್ಬೇಕು, ಯೂಸ್ ಮಾಡ್ಬೇಕು. ಯಾರು ಟೀಚರ್ ಆಗಿರ್ಬೋದು, ಒಂದು ಬೋರ್ಡನ್ನ ಬಳಸೋದಾಗಿರ್ಬೋದು, ಒಂದು ಡೈಗ್ರಾಮ್ ಬಿಡಿಸೋದಾಗಿರ್ಬೋದು, ವಿಚಾರಗಳನ್ನ ಹೇಳೋದಾಗಿರ್ಬೋದು, ಹಿಂಗೆ ಐತಪ್ಪ ಅಂತ ತಿಳಿಸೋದಾಗಿರ್ಬೋದು, ಇವೆಲ್ಲ ಏನು ಹೇಳ್ರಿ ಟೀಚಿಂಗ್ ಏಡ್ಸ್ ಒಳಗಡೆ ಬರ್ತದೆ. ಆಮೇಲೆ ಪೇಷನ್ಸ್, ಎಂಪತಿ ಆ್ಯಂಡ್ ಎಂಕರೇಜ್. ಫಸ್ಟ್ ಆಫ್ ಆಲ್ ಏನು ಬೇಕಾದ್ರೆ ಟೀಚರ್ಗೆ ಒಂದು ಪೇಷನ್ಸ್ ಇರಬೇಕು, ಎಂಪತಿ ಇರಬೇಕು, ಸಹಾನುಭೂತಿ ಇರಬೇಕು. ಹೌದಾ, ತಾಳ್ಮೆ, ಸಹಾನುಭೂತಿ, ಎಂಕರೇಜ್, ಪ್ರೋತ್ಸಾಹ, ಇವನು ಒಳಗೊಂಡಾಗ ಏನಾಗುತ್ತೆ, ಒಂದು ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಆಗುತ್ತಾ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಒಂದು ಏನಪ್ಪ ಅಂದರೆ ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಅಂತಂದರೆ, ಸೊ ನಾವೇನಪ್ಪ ಅಂದರೆ ಹಲವಾರು ದೇಶಗಳ ಜೊತೆ ಏನು ಮಾಡ್ತಾರೆ, ಸಾಂಸ್ಕೃತಿಕ ವಿಭಿನ್ನತೆ ಐತಿ. ಹೌದಾ, ನಮ್ಮಲ್ಲೇ ಹಲವಾರು ಸಾಂಸ್ಕೃತಿಕ ವಿಭಿನ್ನತೆಗಳನ್ನು ನೋಡಿದ್ವಿ. ನಾವೇನು ಹೇಳ್ರಿ, ಏಕತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ. ಹೌದಾ, ಈ ರೀತಿ ನಾಡು ನಮ್ಮದು ಯಾವುದು ಭಾರತ. ಅಂದರೆ ಇಲ್ಲಿ ಅಂತರ್ ಸಾಂಸ್ಕೃತಿಕ ಸಂವಹನ. ಹೌದಾ, ಈಗ ಚೀನಾದರ ಕಲ್ಚರೇ ಬೇರೆ, ಹೌದಾ, ಇರಾನ್ ಕಲ್ಚರೇ ಬೇರೆ, ಇಸ್ರೇಲ್ ಕಲ್ಚರೇ ಬೇರೆ, USA ಕಲ್ಚರೇ ಬೇರೆ, ನಮ್ಮ ಕಲ್ಚರೇ ಬೇರೆ, ಟಿಬೇಟಿಯನ್ ಕಲ್ಚರೇ ಬೇರೆ, ನೇಪಾಳ ಕಲ್ಚರಲ್, ಅವ್ರ ಕಲ್ಚರಲ್ ಡಿಫ್ರೆನ್ಸ್ ಇರ್ತಾವೆ. ಅವ್ರು ಕೂಡ ನಡೆಸ್ತಕ್ಕಂಥ ಸಂವಹನ ಇರ್ತಲ್ರಿ, ಅದಕ್ಕೆ ಏನಂತಾರಪ್ಪ ಅಂತಂದರೆ ಇಂಟರ್ ಕಲ್ಚರಲ್ ಕಮ್ಯುನಿಕೇಷನ್ ಅಂತಾರೆ. ಓಕೆನಾ, ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಇಟ್ ಇಸ್ ವೆರಿ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.